ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ರಾಜಕಾರಣ ನಡೀತಾ ಇದ್ದರೆ ಬಿ ಜೆ ಪಿಯಲ್ಲಿ ಇನ್ನೊಂದು ರೀತಿಯ ರಾಜಕಾರಣ ನಡೀತಾ ಇದೆ. ಹಾಗೆ ನೋಡಿದರೆ ಈ ಎರಡೂ ರಾಜಕೀಯ ಪಕ್ಷದಲ್ಲಿ ಅಧಿಕಾರವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವ ಪೈಪೋಟಿ ನಡೀತಾ ಇದೆ. ಕಾಂಗ್ರೆಸ್ ಅಂತ ಹೇಳಿದೆ ನಾನು, ಈಗ ಬಿ ಜೆ ಪಿ ಬರುತ್ತೆ. ಸೊ ನಿನ್ನೆ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರು ಅವರು ಕರ್ನಾಟಕಕ್ಕೆ ಭೇಟಿ ನೀಡಿದರು. ನಿತಿನ್ ನವೀನ್ ಅವರು ಅವರ ಭೇಟಿ ಸಂಬಂಧಪಟ್ಟ ಹಾಗೆ ಹಲವಾರು ಊಹಾಪೋಹಗಳು ಕೇಳಿ ಬರ್ತಾ ಇತ್ತು. ಕೆಲವರು ಆಗೋಯ್ತು ರೀ, ವಿಜೇಂದ್ರ ಕತೆ ಮುಗಿದೋಯ್ತು, ಒಗೆದು ಬಿಡ್ತಾರೆ ಅಂತ, ಯಡಿಯೂರಪ್ಪನ ರಾಜಕೀಯ ಬದುಕು ಮುಗಿಯಿತು ಅಂತ ಹೀಗೆಲ್ಲ ಹೇಳುವಾಗ ನಾನು ಒಂದು ಮಾತನ್ನು ಹೇಳಿದ್ದೆ. ಕರ್ನಾಟಕದ ಬಿ ಜೆ ಪಿ ರಾಜಕಾರಣದ ವಿಚಾರದಲ್ಲಿ ಯಡಿಯೂರಪ್ಪ ಫ್ಯಾಕ್ಟರ್ ಏನಿದೆ ಅದು ಅಧ್ಯಕ್ಷ ಸ್ಥಾನಕ್ಕಿಂತ ಮಹತ್ವದ್ದು. ಅಷ್ಟು ಈಸಿಯಾಗಿ ಯಡಿಯೂರಪ್ಪನವ್ರನ್ನ ಪಕ್ಕಕ್ಕೆ ತಳ್ಳುವುದು ಸಾಧ್ಯ ಇಲ್ಲ ಅನ್ನೋದು ಅಮಿತ್ ಶಾ ಅವರಿಗೂ ಗೊತ್ತು, ಹಾಗೆಯೇ ನರೇಂದ್ರ ಮೋದಿ ಅವರಿಗೂ ಗೊತ್ತು. ಆದರೆ ಬಿ ಜೆ ಪಿ ಒಳಗಿನ ರಾಜಕಾರಣದಲ್ಲಿ ಯು ಸಿ ದಟ್ ಬಿ ಎಲ್ ಸಂತೋಷ್ ಅವರು ಆಟ ಆಡೋದಕ್ಕೆ ಪ್ರಾರಂಭ ಮಾಡಿ. ಹಾಗೆ ನೋಡಿದರೆ ಬಿ ಎಲ್ ಸಂತೋಷ್ ಅವರ ಆಟನೇ ಹಾಗೆ. ಅವರ ಆಟ ಮೇಲ್ನೋಟಕ್ಕೆ ಕಾಣಲ್ಲ, ಅವರು ಭಾಳ ಸರಳವಾಗಿ ಕಾಣ್ತಾರೆ. ಒಂದು ಆಟ ಪಂಜೆ ಉಟ್ಕೋತಾರೆ, ಒಂದು ಬಿಸಿ ಹಳೆ ಜುಬ್ಬಾದ ಟೈಪ್ ಹಾಕ್ಕೋತಾರೆ. ಭಾಳ ಸಿಂಪಲ್ ಮ್ಯಾನ್ ಫ್ರಮ್ ಆರ್ ಎಸ್ ಎಸ್, ಸಂಘಟನಾ ಕಾರ್ಯದರ್ಶಿ ಆಗಿರುವವರು ಆರ್ ಎಸ್ ಎಸ್ನವರು ಅಲ್ವಾ, ಭಾಳ ಸರಳವಾಗಿ ಕಾಣ್ತಾರೆ. ಆದರೆ ಅವರ ಒಳ ಹೊಡೆತಗಳಿದೆಯಲ್ಲ ಅದು ಹಾಗೆ ಇರಲ್ಲ. ಅವರು ರಾಜಕಾರಣದಲ್ಲಿ ಈ ಒಳ ಹೊಡೆತ ನೀಡಿ ಹಲವರನ್ನು ಖತಮ್ ಮಾಡಿದ್ದಾರೆ. ಸೊ ಮೊದಲು ಅವರು ಮಾಡಿದ್ದು ಅಂತ ಅಂದರೆ ಸನ್ಮಾನ್ಯ ಅನಂತಕುಮಾರ್ ವಿರುದ್ಧ ರಾಜಕಾರಣ ಸ್ಟಾರ್ಟ್ ಮಾಡಿದ್ರು. ಆವಾಗ ಯಡಿಯೂರಪ್ಪನವ್ರ ಬೆಂಬಲ ತಗೊಂಡಿದ್ರು. ನಂತರ ಯಡಿಯೂರಪ್ಪನವ್ರ ವಿರುದ್ಧ ಎದ್ದರು. ಅದಾದಮೇಲೆ ಬಿಸಿ ಯಡಿಯೂರಪ್ಪನವರ ವಿರುದ್ಧದ ಒಂದು ಗುಂಪನ್ನು ಸೃಷ್ಟಿಸಿದವರೇ ಬಿ ಎಲ್ ಸಂತೋಷ್. ಅದರಲ್ಲಿ ಬಿಸಿ ರಮೇಶ್ ಜಾರಕಿಹೊಳಿ ಇರ್ಬೋದು, ನಳಿನ್ ಕುಮಾರ್ ಕಟೀಲ್ ಮೊದಲಿದ್ದರು, ಅವರು ಬಿಸಿ ಪ್ರತಾಪ ಸಿಂಹ, ಸಿ ಟಿ ರವಿ, ಇವರೆಲ್ಲ ಕೂಡ ಸನ್ಮಾನ್ಯ ಬಿ ಎಲ್ ಸಂತೋಷ್ ಅವರ ಪದತಲದಲ್ಲಿ ರಾಜಕಾರಣ ಮಾಡುವವರು, ಅವರು ಬೆಳೆಸಿದವರು. ಸೊ ಆದ್ದರಿಂದ ಅವರಿಗೆ ಒಂದು ರೀತಿಯಲ್ಲಿ ಯಡಿಯೂರಪ್ಪ ಮತ್ತು ಬಿ ಎಲ್ ಸಂತೋಷ್ ನಡುವಿನ ಸಂಬಂಧ ಸರಿ ಆಯಿತು ಅಂತ ಮಾತು ಕೇಳಿಬರ್ತಾ ಇತ್ತು. ಇಬ್ಬರು ಜೊತೆಯಾಗಿದ್ದರು. ಹಾಗೆಯೇ ವಿಜೇಂದ್ರ ಅವರನ್ನು ಕೂಡ ಭೇಟಿ ಮಾಡಿದ್ದರು ಸಂತೋಷ್ ಅವರು. ಆದರೆ ಲಾಸ್ಟ್ ವೀಕ್ ಇದ್ದಕ್ಕಿದ್ದ ಹಾಗೆ ಸಂತೋಷ್ ಇನ್ನೊಂದು ಆಟ ಆಡಿದ್ರು. ಅದು ಏನು ಅಂತಂದರೆ ಕರ್ನಾಟಕದಲ್ಲಿ ವಿಜೇಂದ್ರ ಮುಂದುವರಿಬೇಕೋ ಬೇಡೋ ಅನ್ನೋದ್ರ ಬಗ್ಗೆ ಬಿಸಿ ವೀಕ್ಷಕರು ಅಭಿಪ್ರಾಯ ಸಂಗ್ರಹ ಮಾಡಬೇಕು ಅಂತ. ಅದು ಬಿ ಎಲ್ ಸಂತೋಷ್ ಅವರ ತಲೆನೇ. ಅದಾದಮೇಲೆ ಸರಿ ಅಂತ ವೀಕ್ಷಕರು ಬಂದರು, ಎಲ್ಲ ಅಭಿಪ್ರಾಯ ಪಡೆದ್ರು, ರಾಜ್ಯ ಮಟ್ಟದವರು ಅಭಿಪ್ರಾಯ ಪಡೆದ್ರು, ಎಲ್ಲರೂ ಪಡೆದ್ರು. ನೋಡಿದರೆ ಜಿಲ್ಲಾ ಮಟ್ಟದಲ್ಲಿ ಸ್ಟಿಲ್ ವಿಜೇಂದ್ರ ಇದು ಪವರ್ಫುಲ್ ಬಿಕಾಸ್ ಆಫ್ ಯಡಿಯೂರಪ್ಪ. ಅದಾಯಿತು, ಎಲ್ಲ ವರದಿ ಹೊತ್ಕೊಂಡು ಅವರ ಡೆಲ್ಲಿಗೆ ವೀಕ್ಷಕರು ಹೋದ್ರಪ್ಪ. ಅವರು ವಿಮಾನ ಹತ್ತ ತಕ್ಷಣ ಈಗ ಶುರುವಾಯಿತು. ಎಲ್ಲ ಮಾಧ್ಯಮಗಳಲ್ಲಿ ಎಲ್ಲ ಪ್ಲಾಂಟೇಷನ್ ಶೂರಗಳಿದ್ದಾರೆ ನಮ್ಮ ಮಾಧ್ಯಮದಲ್ಲಿ. ಎಲ್ಲ ಪ್ಲ್ಯಾಂಟ್ ಮಾಡೋಕ್ಕೆ ಶುರು ಮುಗಿದೋಯ್ತು ವಿಜೇಂದ್ರ ಆಗೋಯ್ತು. ಮುಂದಿನ ಅಧ್ಯಕ್ಷರು ಯಾರು ಅಂಥೇಳಿ ಯಾರ್ಯಾರ ಹೆಸರುಗಳನ್ನು ಬಿಡೋಕ್ಕೆ ಶುರು ಮಾಡಿ. ಸೋಮಣ್ಣನ ಹೆಸರು ಬಂತು, ಹೋಯಿತು. ಹೀಗೇನೆ ಬೇರೆ ಬೇರೆ ಹೆಸರುಗಳ ಅರವಿಂದ್ ಲಿಂಬಾವಳಿಯವರು ಹೆಸರು ಬಂತು, ಹಾಗೆ ಹೋಯಿತು ಅಲ್ವಾ. ಅರವಿಂದ್ ಬೆಲ್ಲದವರು ಅವರೇ ಹಾಗೆ ಬಿಡ್ತಾರೆ ಅಂತೇಳಿ ಅವರು ಸೂಟ್ಗೇಟ್ ಹೊಲ್ಸ್ಕೊಂಡು ರೆಡಿ ಆದರು. ಎಲ್ಲ ಆದಮೇಲೆ ಇದ್ದಕ್ಕಿದ್ದ ಹಾಗೆ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರು ನಿತಿನ್ ನವೀನ್ ಅವರು ಬಂದರು ಕರ್ನಾಟಕ. ಕೆಲವರೊಂದು ಆಗೋಯ್ತು ರೀ, ಈಗ ಬಂದವರು ನಿತಿನ್ ಅವರು ಅನೌನ್ಸ್ ಮಾಡಿಬಿಡ್ತಾರೆ ನೋಡಿ ಹೊಸ ಅಧ್ಯಕ್ಷರು. ನಾಳಿದ ಮೂರ್ಖರೇನ್ರಿ, ಹಂಗೆ ಮಾಡೋದಕ್ಕೆ ರಾಜಕಾರಣ ಹಾಗೆ ನಡೆಯಲ್ಲ ಅಂತ. ಸೊ ಅವ್ರು ಬಂದವ್ರು ಫಸ್ಟ್ ಮಾಡಿದ್ದೇನು ಅಂತಂದರೆ ಬಂದವರೇ ಬೆಳಗ್ಗೆ ಹೋಗಿದ್ದು ಯಡಿಯೂರಪ್ಪನವ್ರ ಮನೆಗೆ ಬೆಳಗಿನ ಉಪಹಾರ ಸ್ವೀಕಾರ ಮಾಡಿದ್ರು. ಸೊ ಇದ್ರ ಮೂಲಕ ಒಂದು ಸಂದೇಶವನ್ನು ಕೊಟ್ಟರು ರಾಜಕಾರಣದಲ್ಲಿ. ಹಾಗೆಯೇ ಬಿಸಿ ಪ್ರತಿಯೊಂದು ಆ್ಯಕ್ಟಿವಿಟೀಸಿಗೆ ಅದ್ರ ಹಿಂದೆ ಒಂದು ಸಂದೇಶ ಇದೆ. ಆ ಸಂದೇಶ ಕೊಟ್ಟಿದ್ದೇನು ಅಂದರೆ ವಿತೌಟ್ ಯಡಿಯೂರಪ್ಪ ಬಿ ಜೆ ಪಿ ಇಲ್ಲ ಅನ್ನೋ ರೀತಿಯಲ್ಲಿ. ಸೊ ಅದಾಯಿತು. ಅದಾದಮೇಲೆ ಹಿರಿಯರ ಸಭೆಗಳನ್ನು ನಡೆಸಿದ್ರು, ಕೋರ್ ಕಮಿಟಿಯನ್ನು ಸೇರಿ ಎಲ್ಲ ಸೇರಿ ಅಲ್ಲಿ ಅವ್ರಿಗೆ ಬುದ್ಧಿ ಮಾತು ಹೇಳಿ, ನೋಡ್ರಿ ಸುಮ್ಮನೆ ಹೊಂದಾಣಿಕೆಯಿಂದ ಕೆಲಸ ಮಾಡಿ, ಪಕ್ಷದ ಸಂಘಟನೆಯನ್ನು ಹೇಗೆ ಮಾಡಬೇಕು ಮತ್ತು 2028 ಚುನಾವಣೆಯಲ್ಲಿ ಹೇಗೆ ಅಧಿಕಾರಕ್ಕೆ ಬರಬೇಕು ಅನ್ನೋದ್ರ ಬಗ್ಗೆ ಹೇಳುವ ಮೂಲಕ ತಕ್ಷಣ ವಿಜೇಂದ್ರ ಅವರ ಬದಲಾವಣೆ ಇಲ್ಲ ಅನ್ನೋ ಸಂದೇಶವನ್ನು ಕೊಟ್ಟರು. ಈ ಸಂದೇಶ ಕೊಟ್ಟ ಮೇಲೆ ಬಿ ಜೆ ಪಿಯಲ್ಲಿರುವಂಥ ವಿಜೇಂದ್ರ ಯಡಿಯೂರಪ್ಪ ವಿರೋಧಿಗಳ ಜಂಗಾ ಬಲವೇ ಉಡಿಗೆ ಹೋಯಿತು. ಅವರೊಂದು ಕಡೆ ಏನೋ ಸಾಗ್ಬಿಡುತ್ತೆ. ಆದರೆ ಬಿ ಜೆ ಪಿ ಲೀಡರ್ಶಿಪ್ ಅಷ್ಟು ಮೂರ್ಖರಲ್ಲ. ಅವ್ರಿಗೆ ಗೊತ್ತಿದೆ ಕರ್ನಾಟಕದಲ್ಲಿ ಯಡಿಯೂರಪ್ಪ ಇಲ್ದಿದ್ರೆ ಏನಾಗುತ್ತೆ. ಅದಾದ ಮೇಲೆ
ನಿತಿನ್ ನಬೀನ್ ಆಡಿರುವ ಕೆಲವು ಮಾತುಗಳೇನಿದೆಯಲ್ಲ ಅದು ಬಹಳ ಮುಖ್ಯವಾದದ್ದು. ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಿ ಏನು ಹೇಳಿದ್ದವರು, ಒಂದು 2028ರಲ್ಲಿ ಕರ್ನಾಟಕದಲ್ಲಿ ಹಿಂದೂ ಸರ್ಕಾರ ಬರಬೇಕಂತೆ, ಈಗಿರೋದೇನದು ಮುಸ್ಲಿಂ ಸರ್ಕಾರನ ಯಾರು ಸರ್ಕಾರ ಎರಡನೇದಾಗಿ ಕರ್ನಾಟಕದಲ್ಲಿ ಗೆಲ್ಲೋದಕ್ಕೆ ಇನ್ಕ್ಲೂಡಿಂಗ್ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಗೆಲ್ಲೋದಕ್ಕೆ SIR ಬಹಳ ಮುಖ್ಯ. ಆದ್ದರಿಂದ SIR ಬಗ್ಗೆ ಲಕ್ಷ್ಯ ವಹಿಸಿ. ವಾಟ್ ಡಸ್ ಇಟ್ ಮೀನ್? SIR ಅಂದರೆ ಮತಪಟ್ಟಿಯ ಪರಿಷ್ಕರಣೆ. ಮತಪಟ್ಟಿಯ ಪರಿಷ್ಕರಣೆಯನ್ನು ಚುನಾವಣೆಯನ್ನು ಗೆಲ್ಲುವುದಕ್ಕೆ ಒಂದು ಅಸ್ತ್ರವನ್ನಾಗಿ ಬಳಸಿಕೊಳ್ಳಬೇಕು ಅನ್ನೋ ಸಂದೇಶವನ್ನು BJP ರಾಷ್ಟ್ರೀಯ ಅಧ್ಯಕ್ಷರು ತಮ್ಮ ಕರ್ನಾಟಕದ ನಾಯಕರಿಗೆ ಕೊಟ್ಟೇ ಬಿಟ್ರು. ಅದರ ಅರ್ಥ ಏನು ಅಂದರೆ ಯಾರ್ಯಾರು BJP ವಿರೋಧಿಗಳಿದ್ದಾರೆ ಅವರ ಹೆಸರುಗಳನ್ನು ಮತಪಟ್ಟಿಯಿಂದ ಕೆತ್ಕೊಂಡಿದ್ದಾರೆ. ಅದಕ್ಕೆ ಕಾರ್ಯಪ್ರವೃತ್ತರಾಗಬೇಕು. ಎಸ್ಪೆಷಲಿ ಮುಸ್ಲಿಮರ ಹೆಸರುಗಳನ್ನ ಕಿತ್ತಾಕ್ಬೇಕು. ಮುಸ್ಲಿಮರು ಹೆಂಗೂ BJPಗೆ ಹಾಕಲ್ಲ, ಹಾಗೆಯೇ ಇನ್ನು ಕೆಲವು ಸಮುದಾಯಗಳು, ಫಾರ್ ಎಕ್ಸಾಂಪಲ್ ದಲಿತರಲ್ಲಿ ಸೊ ಎಡಗೈ ಬಲಗೈ ಇದೆ, ಬಲಗೈ ದಲಿತರು ಕಾಂಗ್ರೆಸ್ ಜೊತೆಗಿದ್ದಾರೆ, ಎಡಗೈ BJP ಇದ್ದಾರೆ, ಅವ್ರು ಎತ್ತಾಕೋದು. ಹಿಂದುಳಿದ ವರ್ಗದಲ್ಲಿ ಯಾರ್ಯಾರಿದ್ದಾರೆ ತಮ್ಮ ಓಟ್ ಹಾಕೋದು ಎತ್ತಾಕೋದು. ಆದ್ದರಿಂದ ಏನು ಶಾಕಿಂಗ್ ಅಂದರೆ ಚುನಾವಣೆ ಗೆಲ್ಲುವುದಕ್ಕೆ SIR ಅನ್ನು ಬಳಸಿಕೊಳ್ಳಿ ಅಂತ BJP ಅಧ್ಯಕ್ಷರು ಹೇಳೋದರಿದೆ. ಇಟ್ ಇಸ್ ಸೆಲ್ಫ್ ಸಂವಿಧಾನ ವಿರುದ್ಧವಾದದ್ದು. ಯಾಕೆಂದರೆ SIR ನಡಿಬೇಕಾದ್ರೆ ಅದು ಸಂವಿಧಾನಬದ್ಧವಾಗಿ ನಡಿಬೇಕೆ ಹೊರತು ಯಾರ್ಯಾರು ತಮಗೆ ಮತ ಹಾಕಲ್ಲ ಅನ್ನುವವ್ರನ್ನ ಮತದಾರರ ಪಟ್ಟಿಯಿಂದ ಕಿತ್ತು ಹಾಕುವ ಒಂದು ಬೃಹತ್ ಷಡ್ಯಂತ್ರವನ್ನು ರೂಪಿಸೋದಿದೆಯಲ್ಲ ಅದು ನಡೀತಾ ಇದೆ. ಆಗಿದ್ದರೆ ಸೊ ಅದರಿಂದ ಕರ್ನಾಟಕದ ಸರ್ಕಾರ ಕೂಡ ಇದು ವೆರಿ ಬಿಗ್ ಚಾಲೆಂಜ್ ಅಂತ. ಪಶ್ಚಿಮ ಬಂಗಾಳದಲ್ಲಿ ಏನಾಯಿತು ಅದು ಬೇರೆ. ನಾನು ಇನ್ನೊಂದು ಸಂದರ್ಭದಲ್ಲಿ ಇಡೀ ಪಶ್ಚಿಮ ಬಂಗಾಳದ ಒಂದು ಇನ್ನೊಂದು ವಿಶ್ಲೇಷಣೆ ಮಾಡಿದ್ದೆ. ಅದು ಯಾಕೆಂದರೆ ಒಂದು ಮತವನ್ನು ಹಾಕಿದ್ದಿದೆಯಲ್ಲ, ಇಟ್ ವಾಸ್ ರಿಯಲಿ ಶಾಕಿಂಗ್. 39 ಸೆಕೆಂಡಿಗೆ ಒಂದು ಮತ ಬಿದ್ದಿದೆಯಲ್ಲ. 39 ಸೆಕೆಂಡಿಗೆ ಒಂದು ಮತ ಹೇಗೆ ಅಷ್ಟು ಬೇಗ ಹೆಂಗೆ ಮತ ಹಾಕೋಕ್ಕಾಗುತ್ತೆ? ಒಬ್ಬ ಕ್ಯೂದಲ್ಲಿರುವವನು ಬರಬೇಕು, ತನ್ನ ಹೆಸರು ಹೇಳಬೇಕು, ಅದು ಹೆಸರು ಹೇಳಿದ ಮೇಲೆ ಅವರ ಮತದಾರ ಪಟ್ಟಿಯಲ್ಲಿ ಅವನು ನೋಡಬೇಕು, ಬೆರಳಿಗೆ ಕಪ್ಪದಂತ ಹಚ್ಚಬೇಕು, ಅದ್ರ ಜೊತೆಗೆ ಅವನು ಇದಕ್ಕೆ ಹೋಗಬೇಕು, ಮತ ಹಾಕಬೇಕು. 39 ಸೆಕೆಂಡ್. ಆದ್ದರಿಂದ ಇದರದ್ದೇ ಅನುಮಾನ ಶುರುವಾಗಿದೆ ಬೇರೆ. ಆದರೆ ಇಡೀ ಇವತ್ತಿನ ರಾಜಕಾರಣದಲ್ಲಿ ಇದನ್ನು ಬಳಸಿಕೊಳ್ಳುವ ಯತ್ನ ಇದೆ. ಅದನ್ನು ಸನ್ಮಾನ್ಯ ನಿತಿನ್ ನಬೀನ್ ಅವರು ಕರ್ನಾಟಕದವರು ಸೂಚಿಸಿದ್ದಾರೆ. ಅದರಿಂದ 2-3 ಭಾಳ ಮಹತ್ವದ ಟೇಕ್ ಅವೇಸ್ ಅನಿಸುತ್ತೆ ನನಗೆ. ಅದನ್ನ ಹೇಳ್ಬಿಟ್ಟು ನಾನು ಇದನ್ನು ಮುಗಿಸ್ಬೋದು ಅನಿಸುತ್ತೆ. ಮೊದಲನೇ ಟೇಕ್ ಅವೇಸ್, ಯಡಿಯೂರಪ್ಪ ಮತ್ತು ಸನ್ಮಾನ್ಯ ವಿಜಯೇಂದ್ರ ದೇ ಆರ್ ಸ್ಟಿಲ್ ಪವರ್ಫುಲ್. ಅವರ ವಿರೋಧಿಗಳು ಎಲ್ಲ ಪಂಚೇಂದ್ರಿಯಗಳನ್ನು ಮುಚ್ಚಿಕೊಂಡಿರಬೇಕು ಫಸ್ಟ್. ಸೆಕೆಂಡ್ ಥಿಂಗ್, ಸೊ BJP ಮುಂದಿನ ಚುನಾವಣೆ ಗೆಲ್ಲುವುದಕ್ಕಾಗಿ SIR ಅನ್ನು ಬಳಸಿಕೊಳ್ಳುತ್ತೆ. SIR ಅನ್ನು ಬಳಸಿಕೊಳ್ಳುತ್ತೆ ಅಂತಾದರೆ ಮತದಾರ ಪಟ್ಟಿಯಲ್ಲಿ ತಮ್ಮ ವಿರೋಧಿಗಳ ಹೆಸರನ್ನು ಕಿತ್ತು ಹಾಕುವ ಬಹುದೊಡ್ಡ ಆಂದೋಲನ ನಡೆಯುವ ಚಾನ್ಸಸ್ ಇದೆ. ಸೆಕೆಂಡ್ ಒನ್. ಥರ್ಡ್ ಒನ್, ಯಾರ್ಯಾರು ಯಡಿಯೂರಪ್ಪನವರ ವಿರೋಧಿಗಳಿದ್ದರು, ಯತ್ನಾಳ್ ಆ್ಯಂಡ್ ಕಂಪ್ನಿ, ಈಶ್ವರಪ್ಪ ಅವ್ರ ಕಂಪ್ನಿ, ಅವರಿಗೆ ಸದ್ಯಕ್ಕಂತೂ BJPಯ ಬಾಗಿಲು ತೆರೆಯುವ ಲಕ್ಷಣ ಕಾಣ್ತಾ ಇದೆ. ಇದು BJP ರಾಜಕಾರಣ. ಅದು ಮುಂದೇನಾಗುತ್ತೆ ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀವಿ.